ಇನ್ನು ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲೂ ಕೊರೋನಾ ಸ್ಫೋಟ ಆಗ್ಬಿಟ್ಟಿದೆ. ಸ್ಫೂರ್ತಿ ನರ್ಸಿಂಗ್ ಕಾಲೇಜಿನಲ್ಲಿ 12 ಮಂದಿಗೆ ಸೋಂಕು ದೃಢಪಟ್ಟಿದೆ. ಕಾಲೇಜಿಗೆ ಜಿಲ್ಲಾಧಿಕಾರಿ ಮಂಜುನಾಥ್, ಡಿಎಚ್ಒ ಶ್ರೀನಿವಾಸ್ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಎನ್ನದೇ ಇಂಟರ್ನ್ಯಾಷನಲ್ ಶಾಲೆಯಲ್ಲೂ 34 ಮಂದಿಗೆ ಸೋಂಕು ಪತ್ತೆಯಾಗಿದೆ. ಇತ್ತ ವರ್ತೂರಲ್ಲೂ ಖಾಸಗಿ ಶಾಲೆಯಲ್ಲಿ ಕೊರೋನಾ ಸೋಂಕು ಉಲ್ಬಣವಾಗಿದೆ. 33 ವಿದ್ಯಾರ್ಥಿಗಳು, ಓರ್ವ ಸಿಬ್ಬಂದಿಗೆ ಸೋಂಕು ದೃಢಪಟ್ಟಿದೆ. 22 ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಆಗಿದ್ರೆ ಉಳಿದ 11 ವಿದ್ಯಾರ್ಥಿಗಳಿಗೆ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಒಟ್ಟು 497 ವಿದ್ಯಾರ್ಥಿಗಳು, ಸಿಬ್ಬಂದಿಯ ಸ್ವಾಬ್ ಟೆಸ್ಟ್ ಮಾಡಲಾಗಿದೆ. ಆರೋಗ್ಯ ಇಲಾಖೆ ವರದಿಗಾಗಿ ಕಾಯ್ತಾ ಇದೆ. ಎಲ್ಲ ತಪಾಸಣೆಗೆ ಒಳಪಡಿಸಿದ್ವಿ, ಸ್ಟಾಫ್ ಮೆಂಬರ್ಸ್ನ ಒಳಪಡಿಸಿದ್ದೀವಿ. ಅವರು ಎಲ್ಲ ಎಸಿಂಪ್ಟಮ್ಯಾಟಿಕ್ ಆಗಿ ಇದ್ದಾರೆ. ಯಾರೂ ಏನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನಾವು ನಿಗಾ ವಹಿಸಲಿಕ್ಕೆ ಎಲ್ಲ ಕಡೆ ವೈದ್ಯರ ತಂಡ ಇಲ್ಲೇ 24/7 ಅಲ್ಲಿ ಇದ್ದು ಅವ್ರನ್ನ ಹೆಲ್ತ್ ಸ್ಟೇಟಸ್ನ ಮಾನಿಟರ್ ಮಾಡ್ತಾಯಿದೆ. ಈಗ ಈ ಥರ ಒಂದು ಇನ್ಸಿಡೆಂಟ್ ಬಂದಿರೋವಂಥದ್ರ ಹಿನ್ನೆಲೆಯಲ್ಲಿ ಕೆಲವರು ಎಲ್ಲ ಈ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಏನಿದ್ರು ಅವರೆಲ್ಲ ಬಹುತೇಕ ಅವರು 2 ಡೋಸು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಂಥವ್ರು. ಅವ್ರಿಗೆ ಮತ್ತೆ ಪಾಸಿಟಿವ್ ಆಗಿರೋವಂಥದ್ದು. ಬಟ್ ಏನು ಎಸಿಂಪ್ಟಮ್ಯಾಟಿಕ್ ಇದ್ದಾರೆ, ಏನು ತಾವು ನೋಡಿದ್ರೆ ಯಾರು ಏನು ರೋಗ ಲಕ್ಷಣಗಳು ಏನೂ ಇಲ್ಲ. ಆದರೂ ಸಹಿತ ಇದು ಏನು ಇದರ ಹಿನ್ನೆಲೆ ಅನ್ನೋದಕ್ಕೆ ಜೀನೋಮಿಕ್ ಸೀಕ್ವೆನ್ಸಿಂಗ್ ಅಂತ ಏನಿದೆ ಅದಕ್ಕೆ ಸ್ಯಾಂಪಲ್ಸನ್ನು ಈಗಾಗಲೇ ತಗೊಂಡು ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾನೆ ಇದೆ. SDM ಕಾಲೇಜಿನಲ್ಲಿ ಕೊರೋನಾ ಸ್ಫೋಟವಾಗಿದ್ದು ಸೋಂಕಿತರ ಸಂಖ್ಯೆ 281ಕ್ಕೆ ಏರಿಕೆಯಾಗಿದೆ. ಇವತ್ತು ಮತ್ತೆ 77 ಜನರಲ್ಲಿ ಕೊರೋನಾ ಸೋಂಕು ದೃಢ ಆಗಿದೆ. ಇನ್ನು 1822 ವಿದ್ಯಾರ್ಥಿಗಳ ವರದಿ ಬಾಕಿ ಇದೆ. 2 ಹಾಸ್ಟೆಲ್ ಸೀಲ್ ಡೌನ್ ಮಾಡಲಾಗಿದ್ದು ಆಸ್ಪತ್ರೆಯ ಹೊರ ರೋಗಿಗಳಿಗೆ ಚಿಕಿತ್ಸೆಯನ್ನ ಬಂದ್ ಮಾಡಲಾಗಿದೆ ಅಂತ ಧಾರವಾಡ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ ಮಾಹಿತಿ ಕೊಟ್ಟಿದ್ದಾರೆ. ಧಾರವಾಡ SDM ಕಾಲೇಜಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಧಾರವಾಡ ಜಿಲ್ಲೆಯ ಪ್ರತಿಷ್ಠಿತ SDM ಆಸ್ಪತ್ರೆಯಲ್ಲಿ ಕೊರೋನಾ ಮಹಾಸ್ಫೋಟಗೊಂಡಿದೆ ಅಂತ ಹೇಳ್ಬೋದು. 281 ಜನರಿಗೆ ಕೂಡ ಕೊರೋನಾ ಪಾಸಿಟಿವ್ ಆಗಿದೆ. ಈಗಾಗಲೇ ನಾವು ಕೂಡ ತಮಗೆ ದೃಷ್ಟಿಯಲ್ಲಿ ತೋರಿಸೋ ಹಾಗೆ ಧಾರವಾಡದ ಸತ್ತೂರು ಬಳಿ ಇರುವಂತಹ ಏನು SDM ಮಹಾವಿದ್ಯಾಲಯ ಇದು, ಇಲ್ಲಿ ಆಸ್ಪತ್ರೆ ಹಾಗೂ MBBS ಕಾಲೇಜ್ ಕೂಡ ಇದೆ. ಆದರೆ ಏನು ಕಳೆದ 4 ದಿನಗಳ ಹಿಂದೆ ಒಂದು ಕಾರ್ಯಕ್ರಮ ನಡೆದಿತ್ತು, ಗೆಟ್ ಟುಗೆದರ್. ಆ ಕಾರ್ಯಕ್ರಮದಲ್ಲಿ ಭಾಗಿಯಂತ ವಿದ್ಯಾರ್ಥಿಗಳಲ್ಲಿ ಪ್ರಥಮವಾಗಿ 4 ಜನರಿಗೆ ಸೋಂಕು ಕಾಣುತ್ತೆ. ನಂತರ 66 ಜನರಿಂದ ಇವತ್ತಿನವರೆಗೆ ಏನು ಕಳೆದ 3 ದಿನಗಳಿಂದ ಏನು 3,500 ಜನರನ್ನ ಈಗಾಗಲೇ ಕೂಡ ಏನು ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಆ ಜನರಲ್ಲೂ ಕೂಡ ಈಗಾಗಲೇ 281 ಜನರಿಗೆ ಪಾಸಿಟಿವ್ ಕಂಡು ಬಂದಿದ್ದು. ಇನ್ನು 1,822 ಜನರನ್ನು ಒಂದು ವರದಿ ಕೂಡ ಬಾಕಿ ಇದೆ. ಈಗಾಗಲೇ ಕೂಡ ಸ್ಥಳಕ್ಕೆ ಬಂದಂಥ ಏನು ತಹಸೀಲ್ದಾರ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಅವರು ಕೂಡ ಏನಂತಂದರೆ ಇಲ್ಲಿರುವಂಥ ಪರಿಸ್ಥಿತಿಯನ್ನು ಏನು ಪರಿಶೀಲನೆ ಮಾಡ್ತಿದ್ದಾರೆ. ಯಾಕಂತಂದರೆ 281 ಜನರು ಅತಿ ಹೈಯೆಸ್ಟ್ ಆಗಿ ಈ ಪ್ರಕರಣವು ಇಡೀ ರಾಜ್ಯದನ್ನು ಕೂಡ ಬೆಚ್ಚಿ ಬೀಳಿಸುವಂಥ ಪ್ರಕರಣ ಇದಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿರುವಂಥ ಏನು ಈಗಾಗಲೇ 3 ದಿನಗಳ ಕಾಲ ಇಲ್ಲಿ ಏನು ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲೂ ಕೂಡ ಏನು ಬಂದಂಥ ಪೇಷಂಟ್ಗಳನ್ನು ಕೂಡ ಬೇರೆ ಏನು ಕಳಿಸೋಕೆ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಅಂತಂದರೆ, ಯಾಕಂತಂದರೆ ಕಳೆದ 3 ದಿನಗಳಲ್ಲಿ ಬಂದಂಥ ಏನು 281 ಪ್ರಕರಣಗಳು ಈಗಾಗಲೇ ಇಲ್ಲಿ ಕಂಡು ಬಂದಿದ್ದು. ಇನ್ನೂ ಕೂಡ ಈ ಪ್ರಕರಣಗಳ ಹೆಚ್ಚಾಗುವ ಸಾಧ್ಯತೆಗಳು ಇರೋದ್ರಿಂದ ಜಿಲ್ಲಾಡಳಿತವು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿರುವ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜರುಗಿಸಿ 2 ಹಾಸ್ಟೆಲ್ಗಳನ್ನು ಈಗಾಗಲೇ ಸೀಲ್ ಡೌನ್ ಮಾಡಲಾಗಿದ್ದು 2 ಹಾಸ್ಟೆಲ್ಗಳನ್ನು ಏನು ಸ್ಯಾನಿಟೈಸರ್ ಮಾಡಲಾಗಿದೆ. ಜೊತೆಗೆ ಏನಂತಂದರೆ 1822 ಜನರ ಏನು ವರದಿ ಕೂಡ ಇವತ್ತು ಬರಬೇಕಾಗಿದೆ. ಆ ಜನರಲ್ಲೂ ಕೂಡ ಇನ್ನೂ ಕೆಲವು ಪ್ರಕರಣಗಳು ಕೂಡ ಬರುವಲ್ಲಿ ಬಾಕಿ ಇದೆ ಅಂತ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್ ಹಡಳ್ಳಿ, ನ್ಯೂಸ್ 18 ಕನ್ನಡ. ರೂಪಾಂತರಿ ವೈರಸ್ ಒಮಿಕ್ರಾನ್ ಭೀತಿ, ಕಲಬುರಗಿ ಜಿಲ್ಲೆಯ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಆಳಂದ ತಾಲೂಕಿನ ಹಿರೋಳ್ಳಿ ಚೆಕ್ ಪೋಸ್ಟ್ ಅಲ್ಲಿ ತಪಾಸಣೆಯನ್ನ ಮಾಡಲಾಗ್ತಿದ್ದು ಮಹಾರಾಷ್ಟ್ರದಿಂದ ಬರುವ ವಾಹನಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಜಿಲ್ಲೆಯ ಹಿರೋಳ್ಳಿ, ಖಜೂರಿ, ಬಳ್ಳೂರಗಿ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳನ್ನ ತಪಾಸಣೆ ಕೈಗೊಳ್ಳಲಾಗ್ತಾ ಇದೆ. ಪೊಲೀಸರು ಸಂಪೂರ್ಣವಾಗಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ.